ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಜಯಮ್ಮ, ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ದೊಡ್ಡ ಮನುಷ್ಯ ವಾ, ಯಾರಮ್ಮ? ಯಾರು ಅಕ್ಕ, ಯಾವ್ರಕ್ಕ? ಇವಾಗ ಗಾಚಾರ ಬಿಡಿಸ್ಬಿಡ್ತೀನಿ ನಿಂಕ. ಗಾಜಾರನ? ಯಾವಾಗ ನಾನು ಏನು ಮಾಡಿದ್ದೀನಕ್ಕ ಅಂಥದಪ್ಪ? ಗಾಜಾರ ಬೀಳ್ತಂದದಪ್ಪ, ನಾನೇನು ಮಾಡಿಲ್ಲ. ಅಶಿಂಕ್ರ, ಅದೇ ಆ ಮಂಜಣ್ಣ ಇದ್ನಲ್ಲ, ಅವ್ರ ಅಮ್ಮನ ಅಮ್ಮನು. ಓ ಹೌದಾ? ಆ ಮಂಜಣ್ಣ ನಾವು ಹುಡ್ಕೊಂಬಂದವಳೆ. ಓ ಅಕ್ಕ, ಅಕ್ಕ ಚೆನ್ನಾಗಿದ್ಯಾಕ? ಇಲ್ಲ, ಒಂದ್ ದಿವ್ಸಕ್ಕೆ ಆಸ್ಕೊಂಡು ಪಾಸ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಅಯ್ಯೋ ಎಂತ ಕೆಲಸ ಹೋಗಿದಪ್ಪ. ಹೋಗ್ಬಿಡಿ, ಇನ್ನೇನು ಮಾಡೋಕ್ಕಾಗ್ತದೆ. ದೊಡ್ಡ ಮನುಷ್ಯ ಎಲ್ಲಪ್ಪ ನನ್ನ ಮಗನ ಕರ್ಕೊಂಬಂದಲ್ಲ ನನ್ನ. ಎಲ್ಲಿ ನನ್ನ ಮಗನ? ಶ್ರೀಕೃಷ್ಣ ಹುಟ್ಟಿದ್ನಲ್ಲಕ, ಅಲ್ಲ ಅವನಕ. ಎಲ್ಲಿ? ಶ್ರೀಕೃಷ್ಣ ಜನ್ಮ 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 ಆಯ್ತಲ್ಲ ಆ ಜಾಗದಾಗ ಅವನಾಗ. ನೀನು ಹೋಗ್ಬಿಟ್ಟು ಪಗ್ಟುಗಳಂಗೆ ಮಾತಾಡಬೇಡ ನನ್ನ ಹತ್ರ. ಕರೆಕ್ಟಾಗಿ ಮಾತಾಡು, ಎಲ್ಲಿ ನನ್ನ ಮಗನು ಅಂತ. ಅವನು ಒಂದು ದಿವಸಕ್ಕೂ ಒಂದು ರಾತ್ರಿ ಮನೆ ಬಿಟ್ಟು ಓದೋನಲ್ಲ. ನೀನು ಕರ್ಕೊಂಬಂದು ಏನಪ್ಪ ಮಾಡಿದೆ ನನ್ನ ಮಗನ? ಏನು ಮಾಡಿದೆ ನನ್ನ ಮಗನ? ಅಯ್ಯ, ನಿನ್ನ ಮಗನ ಏನ ಮಾಡಿದೆ? ನಿನ್ನ ಮಗನ ಹುಡುಗಿನೇ. ಶ್ರೀಕೃಷ್ಣ ಜನ್ಮ ಕೊಟ್ಟನಲ್ಲ ಆ ಜಾಗದಾಗ ಅವನೇ ಅಂದೆ. ಎಲ್ಲಿ ಜನ್ಮ ಕೊಟ್ಟಿದ್ದ? ಅಯ್ಯೋ, ಅಷ್ಟೊತ್ತರ ಇದೆ ನಿಗ. ಕೃಷ್ಣ ಎಲ್ಲಿ ಹುಟ್ಟಿದ್ದ? ಜನ್ಮಸ್ಥಳ ಎಲ್ಲಿ ಕೃಷ್ಣದ? ಜೈಲಾಗ. ಏನು? ಕೃಷ್ಣ ಹುಟ್ಟಿರೋದು ಜೈಲಾಗಮ್ಮ ಅಕ್ಕಯ್ಯ. ನನ್ನ ಮಗನು ಜೈಲಿಗೆ ಹೋಗಂತ ತಪ್ಪು ಏನು ಮಾಡವನ? ಏನು ಮಾತಾಡ್ತಾ ಇದೀಯ ಸ್ನೇಹಿ? ನನ್ನ ಮಗನ ಜೈಲಿಗೆ ಹೋಗ್ಬೇಕು? ಒಟ್ನಾಗ ನೀನೇ ಏನೋ ಮಾಡಿದ್ಯಪ್ಪ. ನೀನೇ ಏನೋ ಮಾಡಿದ್ಯಾ? ರಾತ್ರಿ ಇಬ್ರು ಕೂತ್ಬಿಟ್ಟು ಅಲಾಲ್ ಟಪ್ಪುಗಳು ಬೀಳ್ತಾ ಇರ್ತೀರಿ. ಏನೋ ಹೆಚ್ಚು ಕಮ್ಮಿ ಆಗದೆ ನೀನು ತಪ್ಪಿಸ್ಕೊಂಡು ಓಡ್ ಬಂದಿತ್ತೀಯಾ? ನನ್ನ ಮಗನ ಪೊಲೀಸರು ಇಟ್ಕೊಂಡು ಹೋಗಿರ್ತಾರೆ. ಇದಕ್ಕೆ ನೀನೇ ಜವಾಬ್ದಾರಿ. ನೀನೇ ನನ್ನ ಮಗನ ಉಳಿಸ್ಕೊಂಬರ್ಬೇಕು. ಕರ್ಕೊಂಬರ್ಬೇಕು ಇವಾಗ ನೀನು ನನ್ನ ಮಗನ. ಬಾಯ್ ಮುಜಾವ ಸಾಕು. ನಿನ್ನ ಮಗನ ಮಾಡಿರೋ ಗಣದಾರಿಕೆ ಕರ್ಕೊಂಬರಕ್ಕೆ ಬೇರೆ ಹೋಗ್ತಾರೆ. ಕರ್ಕೊಂಬರಕ್ಕ ಬಿಗಿಲಿ ಬೀಳೋ ಜೈಲಾಗ. ಏನು ಮಾಡಿದ್ನು ನನ್ನ ಮಗನ? ಏನಪ್ಪ ಮಾಡಿದ್ನು? ಅತ್ತೆ ಏನೇ ಬುಗ್ಳೆ? ಅತ್ತೆ, ನಿಮ್ಮ ಮಗನ ಮಾಡಿರೋದು ಸರಿನಾ ಅತ್ತೆ? ಆವಾಗಿಂದ ಅದನ್ನೇ ಹೇಳ್ತಾ ಇದೆಯಾ, ನಿನ್ನ ಮಗನ ಮಾಡಿದ್ದು ಸರಿನಾ, ನಿನ್ನ ಮಗನ ಮಾಡಿದ್ದು ಸರಿನಾ ಅಂತ. ಅದೇನಂತ ಹೇಳಿದ್ರಲ್ಲ ನನಗೂ ಅರ್ಥ ಆಗೋದು. ನೋಡುತ್ತೆ ನಮ್ಮ ಅಮ್ಮನ ಸಾಯಿಸಿರೋದು. ಏನು ಏನು? ನಿಮ್ಮ ಅಮ್ಮನ ಸಾಯಿಸಿದ್ರೆ ನಮಗೆ ಬರೋ ಬಹುಮಾನ ಏನೇ? ಅದ್ಯಾಕೆ ನನ್ನ ಮಗನ ನಿಮ್ಮಮ್ಮನ ಸಾಯಿಸ್ತಾನೆ? ಏನು ಸಾಯಿಸ್ಬೇಕು ನಿಮ್ಮಮ್ಮನ? 6 ತಿಂಗಳು ಇರ್ತಾ ಇದ್ಲೇ ಇಲ್ಲ, ನೆಗೆದು ಬಿದ್ದು ನೆಲ್ಲಿಕಾಯಿ ಆಗ್ತಾ ಇದ್ಲು. ನೋಡ್ಕೊಂಡು ಮಾತಾಡುತ್ತೆ, ನಾಲ್ಗೆ ಪಿಕಿಟ್ ಮಾತಾಡು. ಏನು ಹಂಗೆ ಮಾತಾಡ್ತಾ ಇದೆಯಾ? ನಿನ್ನ ಮಗನು ಮಾಡಬಾರ್ದು ಕೆಲಸ ಮಾಡಿದ್ದಕ್ಕೆ ಇವತ್ತು ನಾವು ಪೊಲೀಸವ್ರಿಗೆ ಇಟ್ಕೊತಿರೋದು. ಯಾಕತ್ತೆ ಅಂಥ ಕೆಲಸ ಮಾಡಬೇಕಾಗಿತ್ತು? ನನ್ನ ಮಗನು ನಿಮ್ಮಮ್ಮನ್ನ ಯಾವಾಗ ಸಾಯಿಸಿದ್ನು? ಯಾವಾಗ ಬಂದಿದ್ನು ನಿಮ್ಮನೆಗ? ಏನಾಯ್ತು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಿ? ನಮ್ಮ ಮನೆಗಲ್ಲ ಅತ್ತೆ ಸಾಯಿಸಿರೋದು, ಇಲ್ಲಿ ಇವ್ರ ಮನೆಗ. ಇವ್ರ ಮನೆಗೆ ಏನಕ್ಕೆ ಬಂದಿದ್ನು ನನ್ನ ಮಗನು? ಇವ್ರ ಕೊಂಪದು ಹೆಂಗವೆ ಅಂತ ಕಾಣು. ಏನ್ರ ಇದು ಹಿಂಗೆ ಮಾತಾಡ್ತಾ ಇದ್ದೀರಾ ವಿಚಿತ್ರವಾಗಿ? ಅದ್ಯಾರೇ ನೋಡಿದ್ದು ನನ್ನ ಮಗನ ಸಾಯಿಸಿರೋದು? ನಾನೇ ನೋಡಿದ್ದು. ನೀನೇನಕ್ಕಪ್ಪ ನೋಡಿದೆ? ನೀನು ನನ್ನ ಮಗನ ಸಾಯಿಸಿರೋದು ನೀನು ನೋಡ್ದ? ದುರ್ಗ್ನಿ ಹಾಕ್ಕೊಂಡು ಇಲ್ಲ ಹೊಂಗೆ ಎಣ್ಣೆ ದೀಪ ಇಟ್ಕೊಂಡು ನೋಡ್ದ ನೀನು? ನೋಡಮ್ಮ, ನಿನ್ನ ಮಗನ ಸಾಯಿಸಿದ್ದೀನಿ ಅಂತ ಬಾಯ್ ಬಿಟ್ಟು ಹೇಳಿದ್ದಕ್ಕೆ ನಾವು ಪೊಲೀಸರು ಕುಪ್ಸಿದ್ದು ಆಯ್ತಾ? ನಿನ್ನ ಮಗನೇ ಬಾಯ್ ಬಿಟ್ಟು ಹೇಳೋನೆ ನಾನೇ ನಮ್ಮ ಅತ್ತನ ಸಾಯಿಸಿದ್ದು ಅಂತ. ಇಲ್ಲ, ಇದ್ರಾಗೇನೋ ತಪ್ಪು ನಡೀತಾ ಇದೆ. ಸುಳ್ಳು. ನನ್ನ ಮಗನ ಯಾವತ್ತೂ ಅಂತ ತಪ್ಪು ಮಾಡೋನೇ ಅಲ್ಲ. ನಿನ್ನ ಮಗನೇ ಹೇಳೋನಮ್ಮ. ನಿನ್ನ ಮಗನೇ ಬಾಯ್ ಬಿಟ್ಟು ಹೇಳಿದ್ನು ನಾನೇ ಸಾಯಿಸಿದ್ದು ಅಂತ. ಅಲ್ಲೇ ನಿನ್ನ ಸೊಸೆ ಅವಳಿಗೆ ಹೇಳೋ, ಕೇಳು ನಿನ್ನ ಸೊಸೆನಾ. ಅವನು ಹೇಳಿದ್ದಕ್ಕೆ ನಮಗೂ ತಿಳಿದಿದ್ವು. ಹೌದೇನಪ್ಪತಿ? ಹ್ಞೂನತ್ತೆ, ನಾನು ಸುಳ್ಳು ಹೇಳ್ತಾ ಇಲ್ಲ ಅತ್ತೆ. ದೇವ್ರನೆಗೂ ನಮ್ಮ ಮನೆ ದೇವ್ರನೆಗೂ ನಾನು ಸುಳ್ಳು ಹೇಳ್ತಾ ಇಲ್ಲ. ನಿಮ್ಮ ಮಗನೇ ಹೇಳಿತು, ನಿಮ್ಮ ಅಮ್ಮನ ಇರೋ ಇಷ್ಟಾಗಲೇ ಆ ಜಾಗಕ್ಕೆ ಕೇಸ್ ಹಾಕೊಳ್ಳೆ, ಲಾಯರ್ಗೆ ದುಡ್ಡು ಕೊಡೋಕೆ ನನ್ನ ಹತ್ರ ಇಲ್ಲ, ಅದಕ್ಕೆ ನಾನೇ ಸಾಯಿಸಿದ್ದು ಅಂತ ನಿಮ್ಮ ಮಗನೇ ಹೇಳಿತು. ಬೇಕಾದ್ರೆ ನನ್ನ ಮಾತು ಸುಳ್ಳಾದರೆ ಪೊಲೀಸ್ ಸ್ಟೇಷನಾಗ ಅವನೇ ಹೋಗಿ ಕೇಳಿಬಿಟ್ಟು ಆಮೇಲೆ ಇಲ್ಲಿ ಬಂದು ಮಾತಾಡು. ನಿಮ್ಮ ಮಗನೇ ಸಾಯಿಸಿರೋದತ್ತೆ ನಮ್ಮಮ್ಮನ. ಯಾಕತ್ತೆ ಇಂಥ ಕೆಲಸ ಮಾಡಿದ್ನು? ಅಲ್ಲ ಏನು ಮಾಡಿದ್ಲು ನಮ್ಮಮ್ಮನು? ಏನೋ ಒಂದು 4 ಜನ ದೊಡ್ಡವ್ರನ್ನ ಇಲ್ಲಿ ಶಾನ್ಭೋಗ್ರಿದ್ರು, ನಮ್ಮೂರಾಗೂ ಇತ್ತು, ನಮ್ಮ ಅಮ್ಮನವ್ರ ಊರಾಗೂ ಇದ್ರು. ಅವ್ರನ್ನೆಲ್ಲ ಕೂತು 4 ಜನ ಕೂತು ಮಾತಾಡಿ, ಬೇಡಮ್ಮ ಹಿಂಗೆಲ್ಲ ಮಾಡಬೇಡ, ಅವ್ರಿಗಿರೋದು ಇಷ್ಟಾಗಲ್ಲ ಜಾಗ, ನಿನ್ನ ಮಗಳನ್ನೂ ಕೊಟ್ಟಿದ್ಯಾ ಅಂತ ಏನೋ ಮಾತಾಡಿ ಅದನ್ನು ಪರಿಹಾರ ಮಾಡ್ಕೊಂಬೋದಾಗಿತ್ತಲ್ಲ. ಅಷ್ಟು ಬೇರಿನ ಬಂದು ನಮ್ಮ ಅಮ್ಮನ ಕತ್ತಿಸ್ಬಿಟ್ಟು ಹೋಗೋನಲ್ಲ, ಸರಿನಾ ಅತ್ತೆ? ನೀನು ಹೇಳತ್ತೆ. ಎಂಥವಳನಾಗಲಿ ತಾಯಿ ಅನ್ನೋದು ಒಬ್ಳಿರ್ಬೇಕಲ್ಲ ಅತ್ತೆ. ನೀನು ನನಗೆ ಒಂದು ಹೆಣ್ಣಲ್ಲ. ಯಾಕತ್ತೆ ನಮ್ಮ ಯಜಮಾನಿಂದ ಕೆಲಸ ಮಾಡಿದ್ನ? ಲೈ ಪತಿ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಯಾರ್ಯಾರ ಮಾತುಗಳು ಕೇಳ್ಕೊಂಡು ನೀನು ಇದೆಲ್ಲ ಸುಳ್ಳು. ಇಲ್ದಿದ್ದೆಲ್ಲ ನಿಮ್ಮ ಯಜಮಾನ್ ಮೇಲೆ ಅಪವಾದ ಆಗ್ತಾವ್ರಿ ಇವರು. ನೀನು ಹಂಗೆ ಮಾತಾಡ್ತಾ ಇದೆಯಲ್ಲೇ, ನಿನ್ನ ಗಂಡ ಮೇಲೆ ನಿನಗೆ ನಂಬಿಕೆ ಇಲ್ಲೇನೆ? ನಂಬಿಕೆ ಇತ್ತು ಅತ್ತೆ, ಇತ್ತು ನಂಬಿಕೆ. ನೆನೆವರೆಗೂ ಎಲ್ಲ ಹೊಟ್ಟೋಯ್ತು ಅತ್ತೆ ನಂಬಿಕೆ. ನನ್ನ ಗಂಡ ಹೇಳಿದ್ದತ್ತೆ ನಾನೇ ಸಾಯಿಸಿದ್ದು. ಇವಾಗ ಏನು ಮಾಡ್ತೀರಾ ನೀವು ಅಂತ?
ನೋಡತ್ತೆ ಅಂತ ಕೆಲಸ ಮಾಡಿದ್ನ. ಓದ್ತೀನಿ, ಪೊಲೀಸ್ ಸ್ಟೇಷನ್ಗೆ ಓದ್ತೀನಿ, ಹೋಗಿ ಅವನನ್ನು ಕೇಳ್ತೀನಿ. ಅವನು ಇಲ್ಲ ಅಮ್ಮ, ಅವರೇ ಬಲವಂತವಾಗಿ ನನ್ನ ಮೇಲೆ ಇಲ್ಲಿ ಸಲ್ಲದು ಅಪವಾದಗಳು ಹಾಕಿ ಪೊಲೀಸರು ಕೊಪ್ಸವ್ರೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗಾಚಾರ ಬಿಡಿಸ್ತೀನಿ. ನಿಮ್ಮನ್ನೆಲ್ಲ ಸುಮ್ಮನೆ ಅಂತೂ ಬಿಡೋಳಲ್ಲ ನಾನು. ಹ್ಞೂ, ಬಿಡೋಳಂತೂ ಅಲ್ಲ. ಆಯ್ತತ್ತೆ, ಹೋಗತ್ತೆ, ಕೇಳೋಗತ್ತೆ, ಕೇಳ್ಬಿಟ್ಟು ಆಮೇಲೆ ಬಂದು ಮಾತಾಡತ್ತೆ. ಏನೇ ಸಾಕ್ಷಿ? ಏನು ಸಾಕ್ಷಿ? ನನ್ನ ಮಗನೇ ನಿಮ್ಮ ಅಮ್ಮನ್ನ ಸಾಯಿಸವನೆ ಅಂತ. ಏನು ಸಾಕ್ಷಿನಮ್ಮ? ನಿನ್ನ ಮಗನೇ ಬಾಯ್ಬಿಟ್ಟು ಹೇಳಿದ್ನು ನಿನ್ನ ಮಗನೇ ಬಾಯ್ಬಿಟ್ಟು ಹೇಳಿದ್ದಕ್ಕೆ ನಮಗೂ ತಿಳಿದಿದ್ದು. ಅಲ್ಲೋ, ಆಸ್ಪತ್ರೆಗೆ ಮತ್ತಿ ಇಲ್ದಿರ ಬಿದ್ದುಬಿಟ್ಟಿದ್ದೇನೋ, ಇವಾಗೇನೋ ಹಿಂಗಾಗೋಗ್ಬಿಟ್ಟಿದ್ಯಾ? ಏನು ಕತ್ತಿ ಮಸಿತಾ ಇದೆಯಾ ನಮ್ಮ ಮೇಲೆ? ಇವಾಗ ನಮ್ಮ ಅಮ್ಮನ ಸಾಯಿಸಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಹಾಂ, ಸುಮ್ಮನೆ ಬಿಟ್ಬಿಡ್ತೀನ? ನಾನು ಬಂದು ನಿಮ್ಮ ಮನೆಗೆ ನೀನು ಕತ್ತಿಸ್ಬಿಟ್ಟು ಬಂದ್ಬಿಟ್ರೆ ನಿನ್ನ ಮಗನ ಸುಮ್ಮನೆ ಬಿಡ್ತಾನೆ ನನ್ನನ್ನು? ಹಂಗೆ ಹೋಗಿ ಕೇಳಿ ಮಾತಾಡಿ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಹತ್ರ ಏನು ಮಾತಾಡಲ್ಲ. ಏನಪ್ಪ ದೊಡ್ಡ ಮನುಷ್ಯ, ಎಷ್ಟು ದಿವಸದಿಂದ ಅಂದ್ಕೊಂಡಿದ್ದೆ ನನ್ನ ಮಗನಿಗೆ ಇಂಥ ಕೆಲಸ ಕೊಡಬೇಕು ಅಂತ? ಹಾಂ, ನಾನೇನೋ ನೀನು ಭಾರಿ ಉತ್ತಮನು ಅಂತ ಅಂದ್ಕೊಂಡಿದ್ದೆ. ಸರಿಯಾಗಿದೆಯಾ ಬಿಡು ನೀನು ಆಸಾಮಿ. ನಮ್ಸಿ ಕತ್ತೆ ಕೊಯ್ದುಬಿಟ್ಟಲ್ಲ ನೀನು. ನೋಡಮ್ಮ, ಇರೋದನ್ನು ಹೇಳ್ತೀನಿ ನಾನು. ಆ ಹುಡುಗನು ತಪ್ಪು ಮಾಡೋನು, ನಿಮ್ಮ ಮಗನು ತಪ್ಪು ಮಾಡಿರೋನಿಗೆ ಶಿಕ್ಷೆ ಆಗೇ ಬೇಕು. ತಪ್ಪು ಮಾಡೋಣಂತ ನೀನು ನೋಡಿದ್ದೇನೋ? ನಾನು ನೋಡಿದ್ದಕ್ಕೆ ಹೇಳ್ತಾ ಇರೋದು. ನಿಮ್ಮ ಮಗನು ನಮ್ಮ ಮನೆಗೆ ಬಂದು ಹೋಗಿರೋದು CC ಕ್ಯಾಮ್ರಾನಾಗ ರೆಕಾರ್ಡ್ ಆಗಿತ್ತು. ನಾವು ನಿಮ್ಮ ಮಗನ ಯಾವತ್ತೂ ನೋಡಿಲ್ಲ. ನಮ್ಮ ಸ್ನೇಹಕ್ಕೆ ತೋರಿಸಿದ್ದಕ್ಕೆ ಅವಳು ಹೇಳಿದ್ಲು, ಹಿಂಗೆ ನಮ್ಮ ಪದ್ಮಾತಿಗೆ ಅವರೆಲ್ಲ ಅವ್ರ ಯಜಮಾನು ಎಣ್ಣೆ ಹೆಸರು ಮುಂಜಾನು ಅಂತ. ಹೋಗ್ಬಿಟ್ಟು ಹೋಗೋಗೇನೋ ನಾರ್ಮಲಾಗಿ ಹೋದ, ಬರೋಗ ಏನು ಹಂಗೆ ಟೆನ್ಷನ್ ಮಾಡಿಕೊಂಡು ಬೇಗ ಹೊರಟೋಗ್ಬಿಟ್ಟವನೆ. ಏನಕ್ಕೆ ಬಂದ, ಏನಕ್ಕೆ ಹೋದ ಅಂತ ನಮ್ಮ ಆಲೋಚನೆ. ಅದಕ್ಕೆ ನಮ್ಮ ಕೃಷ್ಣಪ್ಪ ತಾತನ ಕಳಿಸಿದ್ದು, ಕರ್ಕೊಂಬೋಗು ವಿಚಾರಿಸೋಣ ಅಂತ ಹೇಳ್ದೆ. ನಿಮ್ಮ ಮಗನೇ ನಾನೇ ಸಾಯಿಸಿದ್ದು, ನೀವೇನು ಮಾಡ್ತೀರಾ ಅಂತ ಹೋಗಿ ಕೇಳೋಗ್ರಿ. ಸ್ಟೇಷನಾಗ ಹೋಗಿ ಕೇಳ್ಬಿಟ್ಟು ಆಮೇಲೆ ಬಂದು ಮಾತಾಡ್ರಿ. ಸಾಯಿಸಂಥದ್ದು ಏನಿತ್ತು? ಏನು ಹೋಗೋಗಿ ಏನಾದರೂ ಮೇಲೆ ಹಾಕ್ಕೊಂಡೋಗ್ತೀರಾ? ಹಾಕ್ಕೊಂಡೋಗ್ತೀರಾ ಮೇಲೆ? ಏನೋ ಅಯ್ಯಮ್ಮನ ಇಷ್ಟ ಆಗಲ್ಲ, ಜಾಗ ಕೇಳಿದ್ಲು. ನಿಮ್ಗೆ ಇಷ್ಟ ಇದ್ದರೆ ಕೊಡಬೇಕಾಗಿತ್ತು, ಇಲ್ಲ 4 ಜನ ದೊಡ್ಡವ್ರು ನಮ್ಮ ಮುಂದಕ್ಕೆ ಹಾಕಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬೋದಾಗಿತ್ತು. ಆ ವಯಸ್ಸಾದ ಪ್ರಾಣ ಎಷ್ಟಿರ್ತದೆ, ಎಳೆ ಮಗು ಇದ್ದಂಗೆ, ಅದನ್ನು ಸಾಯಿಸೋನಲ್ಲ. ಒಂದು ತುಂಬಿದ ಜೀವನ, ಅಂಥವ್ರಿಗೆ ಶಿಕ್ಷೆ ಆಗಬೇಕು ತಾನೆ. ಕಾನೂನು ಅಂತ ಇರೋದು ಏನಕ್ಕೆ? ಅಷ್ಟು ಮಾತ್ರ ಬುದ್ಧಿ ಇಲ್ಲ ನಿಮ್ಮ ಮಗನ್ಗ? ಯಾಕೆ ಮಾಡಬೇಕಾಗಿತ್ತು? ಮಾಡೋದೆಲ್ಲ ಮಾಡಿಬಿಟ್ಟು ಹೋಗಿ ಊರಾಗ ಏನು ತಿಳಿದಿದ್ದು ನನಗೆ ಓಡಾಡ್ತಾ ಇದ್ರೆ ಸುಮ್ಮನೆ ಬಿಟ್ಬಿಡ್ತೈತೆ ಕಾನೂನು? ಮಣ್ಣಿಗೆ ಸಹ ಬಂದಿಲ್ಲ ಮಾಡೋ ಕೆಲಸ ಮಾಡಿಬಿಟ್ಟು. ಆಯ್ತಪ್ಪ, ಆಯಿತು, ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಹೋಗಿ ನನ್ನ ಮಗನ ಜೈಲಾಗ ವಿಚಾರಿಸ್ತೀನಿ, ಆಮೇಲೆ ಹೇಳ್ತೀನಿ ನಿಮ್ಗೆ. ಹಂಗೆ ಮಾಡಮ್ಮ, ಹಂಗೆ ಮಾಡು. ನೋಡೆ ಪತಿ, ನಾನಂತೂ ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ. ನಿನ್ನನ್ನಂತೂ ಸುಮ್ಮನೆ ಬಿಡೋದೇ ಇಲ್ಲ. ನೋಡ್ತಾ ಇರು, ನಾನು ಏನು ಮಾಡಿದ್ನತ್ತೆ? ಯಾಗತ್ತೆ ನನ್ನ ಮೇಲೆ ಹಿಂಗಾಗೆ ಸಾಧಿಸ್ತಾ ಇದೆಯಾ ನೀನು? ನಾನು ಏನು ಮಾಡಿದ್ನಿ ಹೇಳು? ನಮ್ಮಮ್ಮನ್ನ ಸಾಯಿಸಿದ್ದು ನೀವೇ, ಇವತ್ತು ನಾನು ಸುಮ್ಮನೆ ಬಿಡಲ್ಲ ಅಂತ ಇದೆಯಾ? ನಾನು ಏನು ಮಾಡಿದ್ನಿ? ನಾನು ನನ್ನ ಗಂಡಿಗೆ ಹೇಳಿದ್ನ ಸಾಯಿಸು ಅಂತ. ತಪ್ಪು ಮಾಡಿದವ್ರು ನೀವು. ಏನೋ ನನ್ನ ಹಣೆ ಬರೋನೇ ಚೆನ್ನಾಗಿಲ್ಲ, ಹೋಗತ್ತೆ. ನಿನ್ನಂತೂ ಸುಮ್ಮನೆ ಬಿಡಲ್ಲೇ. ಸುಮ್ಮನೆ ಹೋಗಮ್ಮ. ನನ್ನ ತಂಗಿ ಯಾವತ್ತೂ ನಿಮ್ಮ ಮನೆ ಬಾಗಿಲಿಗೆ ಬರಲ್ಲ. ಏನಕ್ಕೆ ಬರ್ತಾಳೆ? ಇವತ್ತು ನಮ್ಮ ಅಮ್ಮನ ಸಾಯಿಸಿದ್ರಿ, ನಾಳೆ ನನ್ನ ತಂಗಿನ ಸಾಯಿಸ್ತೀರ ನೀವು? ಭಯ ಪಡಬೇಡ, ಸುಮ್ಮನೆ ಇರು. ನಾನಿದ್ದೀನಿ, ಸುಮ್ಮನೆ ಇರು, ಭಯ ಪಡಬೇಡ. ನಡೀರಮ್ಮ ಒಳಗ. ಇವಾಗ ಇಷ್ಟ ಆಗದೆ, ಮುಂದೆ ಏನಾಗ್ತದ ಯಾರಿಗೆ ತಿಳಿದು? ಎಲ್ಲ ಭಗವನ್ ಇಚ್ಛೆ. ಆಶಂಕರ್ ಬಾಬಾ ತಾತನಲ್ಲಿ ಎಲ್ಲ ಹೊರಗಡೆ ಹೋಗೋರೆ. ಯಾಕೆ ಸಂಜಯ್ ಮನೆಗೆ ಹೋಗೋಣ ಅಂತ? ಇನ್ನೂ ಸ್ವಲ್ಪ ದಿನ ಇರು ಹೋಗಿ ಅಂತೆ. ಯಾಕೆ ಇವಾಗ ಹೋಗ್ತೀಯ? ಹಾಸ್ಪಿಟ್ಲಿಗೆ ಬೇರೆ ಹೋಗ್ಬಿಟ್ಟು ಬರಬೇಕು. ಹೌದಾ? ಇಲ್ಲ, ಇವಾಗ ಏನು ತೊಂದರೆ ಇಲ್ಲ ಅನ್ಸ್ತೈತೆ ನನಗೆ. ಇಲ್ಲ, ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ಹೋಗಿ ಅಂತೆ. ಸರಿ ನಡೀರಿ, ಬಿಸಿಲು ನಡೀರಿ ಒಳಕ್ಕೆ. ಅದಕ್ಕೆ ಅಳ್ಬೇಡ, ಸುಮ್ಮನೆ ಅತ್ತಿಗೆ ಅಳ್ಬೇಡ, ಸುಮ್ಮನೆರಿಗೆ ಏನು ಮಾಡೋಕ್ಕಾಗ್ತೈತೆ? ಮುಂಜಾನೆ ಇಂಥ ಕೆಲಸ ಮಾಡ್ತೇನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನು ಮಾಡೋದು ನೋಡಿದ್ದೆ, ನಮ್ಮ ಮತ್ತೆ ಹೆಂಗೆ ಮಾತಾಡ್ತಾಳೆ? ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ರತ್ಗೆ ಬಾ. ಯಾರಪ್ಪ ಆಶಂಗ್ರಲ್ಲೇ? ನನ್ನ ತಲೆ ಮೇಲೆ ಗಲ್ಲಿಗೆ ಬಿಡಲ್ಲ ನೀನು? ಕೃಷ್ಣಪ್ಪ ತಾತ ಯಾಕ ಏನಾಯ್ತು? ಮೊದಲು ನೋಡ ಅಯ್ಯಮ್ಮನ ಎಲ್ಲ ನಿನ್ನಿಂದ ಅಂದು ನೀನು ಹೇಳ್ದೆ ನಾನು ಹೋಗಿ ಕರ್ಕೊಂಬನ್ನಪ್ಪ. ಇವಾಗ ಅಯ್ಯಮ್ಮನ ನನ್ನ ಬೈದವಳೆ. ಏನು ಮಾಡೋದು ಹೇಳು? ನಿನ್ನ ಕಡೆಯಿಂದ ಒಂದು ನ್ಯಾಯ ಸಿಕ್ತು ಅಂತ ಅನ್ಕೋ. ನೀನು ಯಾಕೆ ದಿಗಿ ಬೀಳ್ತೀಯ? ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸಿದ್ದೀನಿ ಅಂತ ಧೈರ್ಯವಾಗಿರುವ ಕೃಷ್ಣಪ್ಪ ತಾತ. ನೀನು ಹೋಗಿ ಕರ್ಕೊಂಬಂದಿಲ್ಲ ಅಂದಿದ್ರೆ ಆ ಅಜ್ಜಿ ಆತ್ಮಕ್ಕೆ ಶಾಂತಿ ಸಿಗ್ತಾಯ್ತಾ ಪಾಪ? ಇವಾಗ ನೋಡು, ನೀನು ಹೋಗಿ ಕರ್ಕೊಂಬಂದಿದ್ಕ ಅವನು ಕುಡ್ದಾಗೆ ಒಂಥರ ಮಾತಾಡೋದು, ಎದ್ದ ಮೇಲೆ ಹೆಂಗೆ ಮಾತಾಡೋದು, ಆಮೇಲೆ ನಾನೇ ಸಾಯಿಸಿದ್ದು. ಏನು ಮಾಡ್ತೀರಂತ ನಮ್ಮ ಮುಂದೆನೇ ಚಾಲೆಂಜ್ ಆಗ್ತಾನೆ ನೋಡವನ. ಅಯ್ಯೋ ಅವನಪ್ಪ ಅದ್ಕೂಲ. ಶಿವಾಮ್ ಬಂದ್ಬಿಟ್ಲ. ಆಶಂಕ್ರ ಚೆನ್ನಾಗಿದ್ಯಾ? ಗಂಡ ಏನೋ ಮಾತಾಡ್ಕೊಂತಾರೆ, ನಾವ್ಯಾಕೆ ಮಧ್ಯೆ ಅದಾಡಿ ಹೋಗೋಣ. ಮಾತಾಡ್ಬೇಡ ನೀನು ನನ್ನ ಜೊತೆಗೆ. ಯಾಕೆ ಆಶಂಕ್ರ? ನಾನು ಏನು ಮಾಡ್ತೀನಿ ಆಶಂಕ್ರ? ಅಲ್ಲ, ನಿಮ್ಮ ಅಮ್ಮನ ಜೊತೆಗೆ ಹೋಗೋಗಿ ನಾನೇನೋ ಒಂದು ಮಾತು ಕೇಳ್ದ ನೀನು?
ಕಟ್ಕೊಂಡಿರೋ ಗಂಡನಿಗೆ ಒಂದು ಮಾತು ಹೇಳ್ಬೇಕು ಅನ್ನೋ ಜ್ಞಾನ ಬೇಡ ನಿನಗೆ? ಓ ನಮ್ಮ ಅಮ್ಮನು ಬಲವಂತವಾಗಿ ಕೇಳ್ಕೊಂಡು ಫೋನು ಅಲ್ಲೇ ಇಸ್ಕೊಂಡು ಸ್ವಿಚ್ ಆಫ್ ಮಾಡಿ ರಾಮಾಯಣ ಮಾಡಿಬಿಟ್ಲು. ನಾನು ಬರಲ್ಲ ಅಂದರೂ ಬಿಡಿಲ್ಲ ಶಂಕರ. ಅದಕ್ಕೆ ನಾನು ಇವಾಗ ನೀನು ಬಿಟ್ಟಿರೋಕ್ಕಾಗದೆ ಓಡ್ ಬಂದ್ಬಿಟ್ಟಿತ್ತು. ಮಾತಾಡ್ಬೇಡ, ಹೋಗು ನೀನು ನನ್ನ ಜೊತೆಗೆ. ಶಂಕರ, ನಮ್ಮ ಅಮ್ಮನ ಏನು ಹೇಳ್ತಾಳೆ ಗೊತ್ತಾ? ಏನಂತೆ ನಿಮ್ಮ ಅಮ್ಮನ ಕತೆ? ನೀನು ಮನೆಗೆ ನನ್ನ ಕೆಲಸದೊಳಗೆ ಇಕ್ಕಂತೀಯಂತೆ, ಆಚೆ ಕಡೆ ಒಬ್ಬಳನ್ನ ಇಕ್ಕಂತೀಯಂತೆ. ಆಚೆ ಕಡೆ ಎಲ್ಲನ ಒಬ್ಬಳನ್ನ ಇಕ್ಕೋ, 6 ಜನನ ಇಕ್ಕೋ, 10 ಜನನ ಇಕ್ಕೋ, ಆದರೆ ಮನೆಗೆ ಮಾತ್ರ ಕರ್ಕೊಂಡ್ಬಿಡ. ಸಾಯಂಕಾಲ ಆತನ ಮನೆಗೆ ಬಂದ್ಬಿಡು. ಥೂ, ಏನದು ಅಂಥ ಮಾತಿಗೆ ಮಾತಾಡ್ತಾ ಇದೆಯಾ? ನಾವು ಅಂಥ ಜನಗಳೆಲ್ಲ. ಎಂಥ ಮಾತು ಮಾತಾಡ್ತೀಯಾ? ಅದಕ್ಕೇನಾ ನಾನು ನಮ್ಮ ತಾತ ನೋಡೋರ್ಗೂ ಕಾದಿದ್ದು. ಅಂಥ ಬುದ್ಧಿ ಇದ್ದಿದ್ರೆ ನಾನು ಇಷ್ಟೊತ್ತು ಯಾವಾಗ ಮದುವೆ ಆಗ್ತಾ ಇದ್ದೆ. ನಾನು ಇಷ್ಟಪಟ್ಟವ್ರನ್ನ ಅಂಥ ಮಾತೆಲ್ಲ ಮಾತಾಡಿದ್ರೆ ಬೀಳ್ತವೆ ನಿಂಗೆ ಒದ್ದೆಗಳು. ಹೋಗಿ ನಿಮ್ಮ ಅಮ್ಮನ ಮನೆಗೆ ಇರೋಗು. ಇಲ್ಲಪ್ಪ, ಇರಲ್ಲಪ್ಪ. ನಂಗೆ ನಿನ್ನನ್ನು ಬಿಟ್ಬಿಟ್ಟು ಇರೋಕ್ಕಾಗಲ್ಲ. ಅಷ್ಟೊಂದು ಶಕ್ತಿ ನಂಗಿಲ್ಲಪ್ಪ. ನಾನು ಸತ್ರು ನಿನ್ನ ಜೊತೆಗೆ, ಬದುಕಿದ್ರು ನಿನ್ನ ಜೊತೆಗೆ. ಮತ್ತೆ ಯಾಕೋದು ನಿಮ್ಮ ಅಮ್ಮನ ಜೊತೆಗೆ? ಅಯ್ಯೋ, ನಮ್ಮ ಅಮ್ಮನೇ ಕರ್ಕೊಂಡೋಗಿದ್ದು ಅಂತ ಹೇಳಿಲ್ಲ ನಾನು. ಇನ್ನೊಂದು ಸರಿ ಏನೋ ನಿಮ್ಮ ಅಮ್ಮನ ಜೊತೆಗೆ ಹೋಗುವ. ನಾನು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೊರಟೋಗ್ಬಿಡ್ತೀನಿ. ನಾನು ಬರ್ತೀನಿ. ಬತ್ತೀಯಾ? ಏನೇ ಶಿವಿ? ಓಹೋ, ಏನಿಬ್ರು ಅಲ್ಲಿಗೆ ಕಿತ್ಕೊಂಡು ನಿಂತ್ಕೊಂಬಿಟ್ಟಿದ್ರೆ. ಏ ಶಿವಿ, ನೀನು ಇವಾಗ ನಾನು ಕರ್ಕೊಂಬಂದಿರೋದಕ್ಕ ನಿಮ್ಮ ಮನೆಗೆ ಒಬ್ಬಟ್ಟು ಹಾಕ್ಬೇಕು ನಂಕ. ನಿಮ್ಮ ಅತ್ತೆ ಕೇಳಿ ಒಬ್ಬಟ್ಟು ಮಾಡಿಸು. ನಮ್ಮ ಮನೆಗ್ನವ್ರು ಎಲ್ಲರೂ ಬರ್ತೀರಿ. ಅಷ್ಟೇ ತಾನೇ ಅಜ್ಜಿ, ಪಟ್ ಅಂತ ಮಾಡಿಸ್ಬಿಡ್ತೀನಿ. ಏನೇನು ಬೇಕಂತ ಹೇಳೋ, ಎಲ್ಲ ಮಾಡ್ತೀನಿ ನಾನೇ. ನೀನೇನು ಬರಬೇಡ, ಎಲ್ಲ ಮಾಡ್ತೀನಿ. ಎಲ್ಲರೂ ಕುತ್ಕೊಂಡು ಇಲ್ಲೇ ಊಟ ಮಾಡೋಣ, ಆಯ್ತಾ? ಅದೇನು ಮಾಡಿ ಬರ್ಲಾಗ್ತೀವ, ನಾನು ನೋಡ್ತೀನಿ. ಶಂಕರ, ನಿಮ್ಮ ಚಿಕ್ಕಮ್ಮನ ಮಾಡಿರೋ ಕೆಲ್ಸಕ್ಕೆ ನೋಡ್ದೆ ನಾನು. ನಿಮ್ಮ ಜೀವನಕ್ಕೆ ಹಾಳಾಗ್ತಾ ಇರೋದು. ಹೋಗಿ ಉಗಿಯೋಕ್ಕಾಗಲ್ಲ ನಿಮ್ಮ ಚಿಕ್ಕಮ್ಮನ್ಕ. ಅದ್ರಾಗೂ ಇವ್ರ ಅಮ್ಮನವಳಲ್ಲ ನಿಮ್ಮ ಅತ್ತೆ, ಭಾರಿ ಡೇಂಜರ್ ಅನ್ಸಪ್ಪ. ಹುಷಾರು. ನಿಂಬೆ ಹಣ್ಣುಗಳು, ಮಂತ್ರಗಳು, ತಂತ್ರಗಳು ಎಲ್ಲ ಕಲ್ತ್ಬಿಟ್ಟವಳೆ. ಊರಿಗೆ ಬಂದಾಗ, ಅಲ್ಲಿಗ ಬೆಂಗಳೂರಿಗೆ ಯಾವಾಗ ಬಂದಾಗ ಅಷ್ಟು ಹುಷಾರಾಗಿ ನೋಡ್ಕಪ್ಪ. ಅವು ಇವು ತಂಡ ಮುಂತಿಸ್ಬಿಟ್ಟು ಆಮೇಲೆ ನೀನು ಆ ಕಡೆ ತಿರ್ಸ್ಕೊಂಬಿಟ್ಟಾಳು. ಅಯ್ಯೋ ಅಜ್ಜಿ, ಹಂಗೇನಿಲ್ಲ ಅಜ್ಜಿ. ಸುಮ್ಮನೆ ಆ ಅಮ್ಮನೇನೋ ದೇವ್ರನ್ನ ನೆನ್ಸ್ಕೊಂಡು ನಿಂಬೆ ಹಣ್ಣಿಗೆ ಇಟ್ಬಿಟ್ಟು ಹೋಗೋದು. ಆ ತಪ್ಪು ತಿಳ್ಕೊಂಬೇಡ ಅಜ್ಜಿ ನೀನು. ತಪ್ಪು ತಿಳ್ಕೊಂಬೇಡ, ತಪ್ಪು. ಹೋಗು ಏನೋ ಅಡುಗೆ ಮಾಡೋಗು. ಶಂಕರ, ಹೇಳು. ನೀನು ಬಿಟ್ಟಿರೋಕ್ಕೆ ಆಗಲ್ಲ ಶಂಕರ. ನಂಕ ನಾನು ಯಾವಾಗಲೂ ನಿನ್ನ ಜೊತೆಗೆ ಇರಬೇಕು. ಅಯ್ಯ, ನೀನು ಮದುವೆ ಮಾಡ್ಕೊಂಡಿರೋದು ಏನಕ್ಕೆ ನಿನ್ನ? ನಿಮ್ಮ ಅಮ್ಮನ ಜೊತೆ ಓಡೋಗು ಅಂತ ಹೇಳಿದ್ರ ನಿನ್ನ? ನಿಂಗೆ ಹೇಳ್ತೀನಿ ನಡಿ ಸರಿಯಾಗಿ. ನಿನ್ನಿಂದ ಬೆಂಗಳೂರಿಗೆ ಹೋಗ್ತೀರಾ, ಇಲ್ಲೇ ಇದ್ದೀನಿ ನಾನು. ಗೊತ್ತಾಯ್ತು ನಂಕ. ಯಾರು ಹೇಳಿತು? ತಾತ್ನು. ಕಿಲಾಡಿ ನೀನು. ನಡಿ, ನಾಳೆ ಬೆಳಗ್ಗೆನೆ ಓಡ್ಬೇಕು ಬೆಂಗಳೂರಿಗೆ. ಡ್ಯೂಟಿಗೆ ಬೇರೆ ಹೋಗಿಲ್ಲ. ಸರಿ ಬಾ.